ರೈಲ್ವೆ ಸ್ಟೇಷನ್ ದರ್ಗಾದಲ್ಲಿ ಮುರಾದ್ ಅಲಿ ಶಾ ದರ್ಗಾದಲ್ಲಿ ನಾವು ಎಲ್ಲ ಕಾರ್ಯಕರ್ತ ಅವ್ರ ಅಭಿಮಾನಿಗಳು ಇವತ್ತು ಅವ್ರಿಗೋಸ್ಕರ ಪ್ರಾರ್ಥನಾ ಮಾಡ್ತಾ ಇದ್ದೀವಿ, ಹಾಗೆ ಪೂಜೆನೇ ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಒಂದು ಅಹಿಂದ ಸಮಾಜ ನಾಯಕ ಹಾಗೂ ದೀನ ದಲಿತ ಎಲ್ಲ ಸಮಾಜಕ್ಕೆ ತಗೊಂಡು ನಡೆದಿದ್ದ ನಮ್ಮ ನಾಯಕರು. ಇವತ್ತು ನಾ ಏನು ಹೇಳಲಿಕ್ಕೆ ಹೈಕಮಾಂಡ್ಗೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಹೈಕಮಾಂಡ್ ಅವರು ನಮ್ಮ ಸಾಹೇಬರು CM ಆಗಲಿಕ್ಕೆ ಇದ್ದಾರೆ, ಎಚ್ಚರಿ ಇರಲಿ. ನಾವು 2028 ನಮ್ಮ ಸಾಹೇಬರು ಹೇಳಿದ್ದಕ್ಕೆ ಇವತ್ತು ಯಾವುದೂ ಕೂಡ ನಾವು ದನಿ ಎತ್ತಿಲ್ಲ. 2028ಕ್ಕೆ ಸತೀಶ್ ಜಾರಕಿಹೊಳಿ ಅವ್ರು CM. ಈಗ ನಾವು ಬೇಡಿಕೆ ಇದೆ ನಮ್ಮದು, ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಆಗಬೇಕು ಹಾಗೂ ಮಿನಿಸ್ಟರ್ ಆಗಬೇಕು, ಬೆಳಗಾಂ ಉಸ್ತುವಾರಿ ಆಗಬೇಕು. ಬೆಳಗಾಂ ಉಸ್ತುವಾರಿ ಯಾರಿಗಾರ ಹಾಕ್ಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ಅದು ಬೇರೆನೇ. ಆಮೇಲೆ ಸತೀಶ್ ಜಾರಕಿಹೊಳಿ ಏನೇ ಉಸ್ತುವಾರಿ ಇರಬೇಕು. ಯಾಕಂದರೆ ಅವ್ರಿಗೋಸ್ಕರ ನಾವು ಕಷ್ಟ ಮಾಡಿ ಇವತ್ತು ಅವ್ರಿಗೆ ಮಿನಿಸ್ಟರ್ ಆಗಿ ಮಾಡ್ಕೊಂಡು ಬಂದಿದ್ದೀವಿ ಅಭಿವೃದ್ಧಿ ಮಾಡಲಿಕ್ಕೆ. ನಾನು ಒಂದು ಮಾತು ಹೇಳ್ತೀನಿ, ನಮ್ಮ ಸಾಹೇಬ್ರದ್ದು ಒಂದು ಮಾತಿದೆ, 100 ದಿವಸ ನೀವು ನರಿಯಾಗಿ ಬದುಕೋಕ್ಕಿಂತ 1 ದಿವಸ ಹುಲಿಯಾಗಿ ಬದುಕ್ರಿ ಅಂತಾರೆ ನಮ್ಮ ಸಾಹೇಬರು. ನಮ್ಮ ಸಾಹೇಬ್ರದ್ದು ಮಾತು ಕಮ್ಮಿ, ಕೆಲಸ ಜಾಸ್ತಿ. ಏನ ಇವರು CM ಅವರು ನಮ್ಮ DK ಶಿವಕುಮಾರ್ ಆಗ್ತಾ ಇದ್ದಾರೆ ಹೇಳ್ತೀರಾ ನೀವು. 130 ಸೀಟ್ ಅವ್ರು ತಂದಿದ್ದಾರಂತ. 130 ಸೀಟ್ ತರಲಿಕ್ಕೆ ಕೂಡ ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ ಹೊಣೆಗಾರ ಇದ್ದಾರೆ. ಯಾಕಂದರೆ 136 ಸೀಟ್ ಬರಬೇಕಾದ್ರೆ ಪ್ರತಿಯೊಂದು ಕಾರ್ಯಕರ್ತ ಶ್ರಮ ಪಟ್ಟಿದಾಗ ನೀವು ಸರ್ಕಾರನ ತಂದಿದ್ದೀರಾ, ನೀವು ದುಡ್ದಿದ್ದೀರಾ, ಕೂಲಿ ಕೇಳ್ತಾ ಇದ್ದೀರಾ. ಸತೀಶ್ ಜಾರಕಿಹೊಳಿ ಕೂಡ ದುಡ್ದಿದ್ದಾರೆ, ಅವ್ರ ಕೂಲಿನ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ನಾವು ಎಲ್ಲರೂ ಕೂಡ ಉಗ್ರ ಹೋರಾಟ ಮಾಡಬೇಕಾಗತ್ತೆ. ಮತ್ತೆ ಅವ್ರಿಗೆ DCM ಕೂಡ ಕೊಡಬೇಕು. ಇವತ್ತು DK ಶಿವಕುಮಾರ್ ಜೊತೆಗೆ ನಮ್ಮ DK ಶಿವಕುಮಾರ್ ಪ್ರಮಾಣ ವಚನ ತಗೋತ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಪ್ರಮಾಣ ವಚನ ಆಗಬೇಕು. ನಮ್ಮ ಸಾಹೇಬರಿಗೆ ನಮ್ಮ ಬೆಳಗಾಂ ಉಸ್ತುವಾರಿ ಕೊಟ್ಟು KPCC ಅಧ್ಯಕ್ಷ ಮಾಡಲೇಬೇಕು. ಅವ್ರಿಗೋಸ್ಕರ ಇವತ್ತಿಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದೀವಿ. ಅವ್ರಿಗೆ ಅವ್ರ ಜೊತೆಗೆ ಕಾರ್ಯಕರ್ತ ಅಲ್ಲ, ಅವ್ರ ಅಭಿಮಾನಿ ಬಳಗನೇ ಇಡೀ ಬೆಂಗಳೂರಿಗೆ ಹರಿದು ಬರ್ತಿದೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ.